ಕಾಂಗ್ರೆಸ್ಸಲ್ಲಿ ಒಳ ಜಗಳ ತಮಗೆ ಗೊತ್ತಿದೆ. ಸಿದ್ದರಾಮಯ್ಯವರು ಗ್ಯಾರಂಟಿ ದಸರಾ ಆದಮೇಲೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಸಿದ್ದರಾಮಯ್ಯವರು ಏನಾದ್ರು ಇಳಿಸಿದ್ರೆ ಅವ್ರವ್ರಿಗೆ ಆಗೋದಿಲ್ಲ. ಹಂಗಾಗಿ ಎಲ್ಲ ಅವರವರೇ ಒಳ ಜಗಳ ಮಾಡಿ ಅವ್ರಿಗೆ ಅವರೇ ಬೆಂಕಿ ಹಾಕೋತಾರೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಸಿದ್ದರಾಮಯ್ಯ ಏನು ಹೇಳ್ತಾರೆ ಅಂತಂದರೆ, ನನಗೇನು ಗೊತ್ತಿಲ್ಲ, ನಮ್ಮ ಹೆಂಡ್ತಿಗೆ ಅರ್ಶಿನ ಕುಂಕುಮದ ದುಡ್ಡು ಬಂದಿರೋದು, ಜಾಗ ಬಂದಿರೋದು ಹಂಗೆ ಹಿಂಗೆ ಅಂತಾರೆ. ಆದರೆ ನನ್ನ ಹೆಂಡ್ತಿ ನನ್ನ ಮನೇಲಿ ಏನು ಮಾಡ್ತಾವಳೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತಂತಂದ್ರೆ ಇನ್ನು ರಾಜ್ಯದ ಹಿತದೃಷ್ಟಿ ಏನು ಅಂತ ತಾವೇ ಹೇಳಿ. ಸರ್, ಹರಿಯಾಣ ಮತ್ತೆ ಜಮ್ಮು ಕಾಶ್ಮೀರ ರಿಸಲ್ಟ್ ಬಂತು, ಏನ್ ಅನ್ಸ್ತು ನಿಮ್ಗೆ ನೋಡಿ ರಿಸಲ್ಟ್ ನೋಡಿ? ಆಮೇಲೆ ತಾವು ಇದು ಮಾಡ್ದಂಗೆ ಈ ಸಮೀಕ್ಷೆಗಳೆಲ್ಲನೂ ಸುಳ್ಳಾಯಿತು. ತಮಗೆ ಗೊತ್ತು ಅದ್ರ ಬಗ್ಗೆ. ಏನಂತಂದರೆ, ಹರಿಯಾಣದಲ್ಲಿ ನಮ್ಮ BJP ಬರ್ತದೆ ಅಂತ ನಮಗೆಲ್ಲನೂ ಚೆನ್ನಾಗಿ ಗೊತ್ತಿತ್ತು, BJPನೇ ಬರ್ತದೆ ಅಂತ. ಆಮೇಲೆ ಇನ್ನೂ ಒಂದು ಏನಂತಂತಂದರೆ, ಅಲ್ಲಿ ನಮ್ಮ ಈ ಕೋಳಿವಾಡ ಅವರು ಹೇಳ್ದಂಗೆ ಇಲ್ಲಿ ಸಿದ್ದರಾಮಯ್ಯನ ಮೂಢ ಹಗರಣದೇ ಅಲ್ಲಿ ಕಾಂಗ್ರೆಸ್ಗೆ ಎಫೆಕ್ಟ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದೇ ಅಲ್ಲಿ ಮೇಯ್ನು ಅಲ್ಲಿ. ಆಮೇಲೆ ನಮ್ಮ BJP ಅವರು ಬಂದಿದೆ ಅಲ್ಲಿ ಹರಿಯಾಣದಲ್ಲೇ ಆಗಲಿ ಮತ್ತು ನಮ್ಮ ಸೆಂಟ್ರಲಲ್ಲೇ ಆಗಲಿ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರೂ ಅಲ್ಲಿ ಈ ಸಮೀಕ್ಷೆಗೆ ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ಅಲ್ಲಿ BJP ಬಂದೇ ಬರ್ತದೆ ಅಂತ ಅಂದ್ಕೊಂಡಿದ್ರು. ಆದರೆ ಈ ಸಮೀಕ್ಷೆಗಳಿಂದ ಒಂದು ಸ್ವಲ್ಪ ನಮಗೂ ಆತಂಕದಲ್ಲಿತ್ತು. ಆದರೆ ಎಲ್ಲನೂ ಒಳ್ಳೆ ರೀತಿ ಇದಾಗಿದೆ. ಇನ್ನೂ ಅಲ್ಲಿ ಬಂದಿದೆ, ಇನ್ನೂ ಒಂದು ಟರ್ಮನ್ನು BJPನೇ ಬರ್ತದೆ ಅಂತ ನಾವು ಅಂದ್ಕೊಂಡಿದ್ವಿ ಮೇಡಮ್. ಸರ್, ಇವಾಗ ಹರಿಯಾಣದ ವಿಚಾರಕ್ಕೆ ಬಂದ್ರೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ನಮ್ಮ ರಾಜ್ಯಕ್ಕಿಂತ ಹೆಚ್ಚಾಗಿ ಹರಿಯಾಣಗೆ ಅನೌನ್ಸ್ ಮಾಡಿದ್ರು, ಗೆದ್ರೆ ನಾವು ಈ ತರ ಏನು ಭಾಗ್ಯಗಳನ್ನ ಕೊಡ್ತೀವಿ ಅಂತ. ಯಾಕಷ್ಟು ಭಾಗ್ಯಗಳನ್ನ ಅನೌನ್ಸ್ ಮಾಡಿದ್ರು ಕೂಡ ಸೋತೋದ್ರು ಕಾಂಗ್ರೆಸ್ನವರು ಅಂತ ಅನ್ಸುತ್ತೆ ಮೇಡಮ್ ಅವರೇ. ಈಗ ನಾವೇನೇ ಜನಗಳಿಗೆ ಒಳ್ಳೇದು ಮಾಡಿದ್ರು ಅದು ಒಳ್ಳೇದು ಅವ್ರು ಮಾಡೋರೆ. ಆದರೆ ನಾನೇನೇ ಎಲ್ಲನೂ ನುಂಗ್ಬಿಟ್ಟ ಅಂತಂದರೆ, ಈಗ ನಾನು ಹೇಳೋದು, ನಾವು ಸಾವಿರಾರು ಜನಕ್ಕೆ ಏನೇ ಹೆಲ್ಪ್ ಮಾಡ್ಬೋದು, ನಾನು ಅಷ್ಟೇ ಇದನ್ನು ನಾನು ಹಗರಣ ಮಾಡ್ಕೊಂಡು ಎಲ್ಲನೂ ಇದು ಮಾಡಿದಾಗ ಅದೇನಾಗುತ್ತೆ, ಜನಗಳಿಗೆ ಬಂದಿದೆ ಕೆಟ್ಟ ಸರ್ಕಾರ, ಕೆಟ್ಟ ಸರ್ಕಾರ ಇದು ಬಂದಿದೆ, ಸರಿ ಇಲ್ಲ ಅನ್ನೋದು ಜನಗಳು ಯೋಚನೆ ಮಾಡ್ತಾರೆ ಮೇಡಮ್. ನೀವು ನಿಮ್ಮ ಕರ್ತವ್ಯ ಜನಗಳಿಗೆ ಆಶ್ವಾಸನೆ ಕೊಡಬೇಕು, ನೀವು ಒಳ್ಳೆ ಕೆಲಸ ಮಾಡಬೇಕು, ಅದು ನಿಮ್ಮ ಕರ್ತವ್ಯ ಅಷ್ಟೇ. ಅದೇ ರೀತಿ ನೀವು ಒಳ್ಳೆ ರೀತಿ ನಡ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಏನೋ ಮಾಡಿಬಿಟ್ಟು ಹಂಗನ್ಬಿಟ್ಟು ಎಲ್ಲ ನಂದೇನೆ, ನನಗೇನು ಗೊತ್ತಿಲ್ಲ, ನನ್ನ ಅವ್ರು ಮಾಡಿರೋದು ಇವ್ರು ಮಾಡಿರೋದು, ಹಿಂದಗಡೆ ಅವ್ರು ಮಾಡಿಲ್ವಾ ಇವ್ರು ಮಾಡಿಲ್ವಾ ಅನ್ನೋದಕ್ಕಿಂತ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ತಿಳ್ಕೊಬೇಕು ಅವರು. ಅದರಿಂದನೇ ಎಫೆಕ್ಟ್ ಆಗಿರೋದು ಮೇಡಮ್. ಸರ್, ಇನ್ನು ಜಮ್ಮು ಕಾಶ್ಮೀರ ವಿಚಾರಕ್ಕೆ ಬಂದ್ರೆ BJP ಅವರು ಆರ್ಟಿಕಲ್ 370 ಕೂಡ ರದ್ದು ಮಾಡಿದ್ರು. ಅಲ್ಲಿ ಯಾಕೆ BJP ವಿನ್ ಆಗಿಲ್ಲ ಅಲ್ಲಿ ಅಂತ ಅನ್ಸುತ್ತೆ? ಅದು ಏನು ಅಂತಂತಂದರೆ, ಅಲ್ಲಿ ನಿಮಗೆ ಗೊತ್ತಿರೋಂಗೆ 370 ರದ್ದು ಮಾಡಿರೋದಕ್ಕೆ ಇವಾಗ ಅಲ್ಲಿ ಎಲ್ಲ ಜಾಗದಲ್ಲೂ BJP ಕಳೆದ ಚುನಾವಣೆಗಿನ್ನ ಈ ಇದರಲ್ಲಿ ಜಾಸ್ತಿ ಬಂದಿದೆ. ಆದರೆ ಅಲ್ಲಿ ಏನಂದರೆ, ತಮಗೆಲ್ಲ ಗೊತ್ತಿರೋಂಗೆ ಮುಸ್ಲಿಂ ಅವರ ಪ್ರಾಬಲ್ಯ ಇರೋಂಥ ರಾಜ್ಯ ಮೇಡಮ್. ಅದು ತಮಗೆ ಗೊತ್ತಿದೆ. ಇನ್ನು ಮುಂದಗಡೆಗೆ ಈಗ ಅಷ್ಟು ಬಂದಿದೆ, ಅಲ್ಲಿ ಏನೂ ಇರಲಿಲ್ಲ ನಮ್ಮದು, ಈಗ ಅಷ್ಟು ಬಂದಿದೆ. ನೆಕ್ಸ್ಟ್ ಬಂದಿದೆ ಫುಲ್ಲು, ಅಲ್ಲಿ ಮೆಜಾರಿಟಿ ಬಂದು ಸುಭದ್ರ ಸರ್ಕಾರ ಆಗೇ ಆಗುತ್ತೆ. ಅಲ್ಲಿ ನಮ್ಮ BJP ಸರ್ಕಾರ ಅಲ್ಲಿ ಬಂದೇ ಬರ್ತದೆ ಮೇಡಮ್. ಅಲ್ಲಿ ಏನ್ ಹೇಳ್ತೀರಾ ಓವರ್ ಆಲ್ ರಾಜಕೀಯದ ಬಗ್ಗೆ ಹೇಳೋದಿದ್ರೆ? ರಾಜ್ಯದ ಬಗ್ಗೆ ಹೇಳಂಗಿದ್ರೆ, ಇವತ್ತೊಂದು ದಿನದಲ್ಲಿ ಕಾಂಗ್ರೆಸ್ಸಲ್ಲಿ ಒಳ ಜಗಳ ತಮಗೆ ಗೊತ್ತಿದೆ. ಸಿದ್ದರಾಮಯ್ಯವರು ಗ್ಯಾರಂಟಿ ದಸರಾ ಆದಮೇಲೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. DK ಶಿವಕುಮಾರ್ ಆಗಬೇಕು ಅಂತ ಅವ್ರು ಮಾಡ್ತಾರೆ. ಒಂದು ಕಡೆ ಜಾರಕಿಹೊಳಿ ಅವರು, ಇಬ್ರಿಗೂ ಕಿತ್ತಾಟ ಆಡಿ ಚೇರೆಲ್ಲ ಎಸ್ತಿ ಅವರು, ನಾನು ಇವತ್ತು ಹೇಳ್ತಾ ಇದ್ದೀನಿ, ಚೇರ್ ಎಸ್ತಿ ನಾಶನ ಆಗೋಯ್ತಾರೆ ಮೇಡಮ್. ಇವಾಗ ನೆಕ್ಸ್ಟು ಬಂದಿದೆ, ಈಗ ಇದಾಗಿದ ತಕ್ಷಣ ಸಿದ್ದರಾಮಯ್ಯ ಅವರು ಏನಾದ್ರು ಇಳಿಸಿದ್ರೆ ಅವ್ರವ್ರಿಗೆ ಆಗೋದಿಲ್ಲ. ಹಂಗಾಗಿ ಎಲ್ಲ ಅವರವರೇ ಒಳ ಜಗಳ ಮಾಡಿ ಅವ್ರಿಗೆ ಅವರೇ ಬೆಂಕಿ ಹಾಕೋತಾರೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಸರ್, ಅಂದ್ರೆ ಇವಾಗ ಹಬ್ಬ ಆದ್ಮೇಲೆ ರಾಜೀನಾಮೆ ಕೊಡ್ತಾರೆ CM ಸಿದ್ದರಾಮಯ್ಯನವರು ಅಂತ ಹೇಳಿದ್ರು. ಯಾವ ರೀತಿ ಹೇಳ್ತೀರಾ ಹಬ್ಬ ಆದ್ಮೇಲೆ ಅವ್ರು ಕೊಟ್ಟೇ ಕೊಡ್ತಾರೆ ಅನ್ನೋದು? ಮೇಡಮ್, ಈಗ ಬೆಳವಣಿಗೆನೇ ನೋಡಿ ಮೇಡಮ್. ಈಗ ನಾನು ಅವರೇ ಸೀಟ್ ಖಾಲಿ ಇಲ್ಲ ಅಂತಾರೆ, ಸಭೆಗಳು ಸೇರಿಸ್ತಾರೆ. ಇವರು ಬಂದಿದೆ ದೆಹಲಿಲಿ ಹೋಗಿ ಮೀಟ್ ಮಾಡ್ತಾರೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮೀಟ್ ಮಾಡ್ತಾರೆ, ಒಂದು ಕಡೆ ಇವರೆಲ್ಲನೂ SC ST ಅದೇ ದಲಿತರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಕಡೆ ಮೀಟಿಂಗ್ ಮಾಡ್ತಾರೆ. ಇನ್ನೊಂದು ಕಡೆ ಬಂದಿದೆ ಅವರೆಲ್ಲ ಬಂದ್ಬಿಟ್ಟು ಅಹಿಂದ ಅಂದ್ಬಿಟ್ಟು ಇದು ಮಾಡ್ತಾರೆ, ಜನಗಣತಿ ಏನೋ ಮಾಡ್ತಾರೆ, ಏನೇನೋ ಮಾಡಿ ಅವರವರೇ ಒಳಗಡೆ ಸುಮ್ಮನೆ ನೋಡೋಕೆ ಮಾತ್ರ ಹೈಕಮಾಂಡ್ ಐತೆ,
ಅವ್ರವ್ರೆ ಇವ್ರವ್ರೆ ಅವ್ರು ಇಳಿಯೋದಿಲ್ಲ ಅಂತಾರೆ. ಏನಕ್ಕೆ ಇಳಿಯೋದಿಲ್ಲ? ಈಗ ತಪ್ಪು ಮಾಡಿದ್ಮೇಲೆ ಈಗ ತನಿಖೆ ನಡೀತೈತೆ, ಅವರು ರಾಜೀನಾಮೆ ಕೊಡಲೇಬೇಕು. ಒಂದು ಲೆಕ್ಕದಲ್ಲಿ ಕೊಟ್ಟಿಲ್ಲ ಅಂದರೆ ನೈತಿಕತೆ ಇಲ್ಲ ಅವ್ರಿಗೆ. ನೈತಿಕತೆ ಇದ್ದು ರಾಜೀನಾಮೆ ಕೊಟ್ಟರೆ ಅವ್ರಿಗೆ ಒಂದು ಇದಿರ್ತದೆ. ಅವ್ರು ರಾಜೀನಾಮೆ ಕೊಟ್ಟು ಎಲ್ಲ ಕೇಸೆಲ್ಲ ಎದುರಿಸ್ಕೊಂಡು ಬರಲಿ. ಅವರು ಸಿದ್ದರಾಮಯ್ಯ ಏನು ಹೇಳ್ತಾರೆ ಅಂತಂದರೆ, ನನಗೇನು ಗೊತ್ತಿಲ್ಲ, ನಮ್ಮ ಹೆಂಡ್ತಿಗೆ ಅರ್ಶಿನ ಕುಂಕುಮದ ದುಡ್ಡು ಬಂದಿರೋದು, ಜಾಗ ಬಂದಿರೋದು, ಹಂಗೆ ಹಿಂಗೆ ಅಂತಾರೆ. ಆದರೆ ನನ್ನ ಹೆಂಡ್ತಿ ನನ್ನ ಮನೇಲಿ ಏನು ಮಾಡ್ತಾವಳೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತಂತಂದರೆ ಇನ್ನು ರಾಜ್ಯದ ಹಿತದೃಷ್ಟಿ ಏನು ಅಂತ ತಾವೇ ಹೇಳಿ. ನಮ್ಮ ಮನೇಲಿ ನಮ್ಮ ಕುಟುಂಬದಲ್ಲಿ ನನ್ನ ಹೆಂಡ್ತಿ ಬಂದಿದೆ, ಅಷ್ಟು ದುಡ್ಡು ಮಾಡಿ ತಿರ್ಗಾ ವಾಪಸ್ ಕೊಡೋದು ಅವ್ರ ಹೆಂಡ್ತಿನಿ ಅಂತೆ. ನನಗೇನು ಗೊತ್ತಿಲ್ಲ, ಕೊಟ್ಬಿಡವ್ರೆ ಅಂತಾರೆ. ಅಷ್ಟು ಗೊತ್ತಿಲ್ಲ ಅಂದರೆ ಒಬ್ಬ ಮನೆಗೆ ಯಜಮಾನ ಆದವನು ಇನ್ನು ರಾಜ್ಯಕ್ಕೆ ಏನು ಮಾಡ್ತಾರೆ ಮೇಡಮ್? ಇವ್ರ ಕೊಡುಗೆ ಏನು ರಾಜ್ಯದ್ದು? ಇವ್ರ ಕೊಡುಗೆ ಏನು ಹೇಳಿ? ಈ ಥರ ಸಿದ್ದರಾಮಯ್ಯ ಅವ್ರ ಕತೆ ಆಗೈತೆ. ಹಂಗಾಗಿ ನಾನು ಹೇಳೋದು ಮೇಡಮ್ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.